ಸರಿ ಎಸ್ ಸರ್. ಲೋಕೇಶ್ ನ್ಯೂಸ್ನಿಂದ ಸರ್. ಸರ್, ಇಷ್ಟು ವರ್ಷಗಳಿಂದ ಪರಿಶ್ರಮ ಆಗ್ತಾ ಇದ್ರಿ ಕಪ್ ಗೆಲ್ಲಬೇಕು ಅಂತ. ಸೊ ಸಾಕಷ್ಟು ವರ್ಷಗಳ ಶ್ರಮ ಇದೆ. ಸೊ ಇಷ್ಟಾದರೂ ಕೂಡ ನೀವೇ ವೇದಿಕೆ ಮೇಲೆ ಹೇಳ್ತಾ ಇದ್ರಿ, ಕೆಲವೊಬ್ರು ತಲೆಗೊಂದು ಮಾತಾಡ್ತಾ ಇರ್ತಾರೆ. ಸೊ ಇದೆಲ್ಲ ನೋಡಿದಾಗ ಇಷ್ಟೆಲ್ಲ ಕಷ್ಟಪಟ್ಟು ಬರ್ತಾ ಇದ್ರೆ, ₹1 ಪೇಮೆಂಟ್ ತಗೊಂಡು ಇಷ್ಟೆಲ್ಲ ಕಷ್ಟಪಡ್ತಿದ್ರೆ ಯಾವ ಥರ ಅನಿಸಿದೆಯಾ ಸರ್, ಸಾಕಪ್ಪ ಇದು ಅಂತ ಅಂದ್ಬಿಟ್ಟು? ಸರ್, ಗೆಲುವಿಗೆ ಯಾವತ್ತು ಸಾಕಪ್ಪ ಅಂತ ಅನ್ಸಲ್ಲ, ಸೋತ ತಕ್ಷಣ ಸಾಕು ಅಂತ ಅನ್ಸಲ್ಲ ಸರ್. ಅದರಲ್ಲಿ ಏನಿದೆ, ಇನ್ನು ಕೆಲವ್ರ ಮಾತೇನು ಹೇಳಿದೆ ನಾನು ಅಂದರೆ, ಇಟ್ಸ್ ಅ ವೆರಿ ರೆಸ್ಪೆಕ್ಟ್ಫುಲ್ ಗೇಮ್. ದೃಷ್ಟಿಕೋನ ಅಂತ ಒಂದು ಹೇಳ್ತೀವಲ್ಲ, ಅದು ಬಹಳ ಮುಖ್ಯ ಆಗುತ್ತೆ. ನಾವು ಯಾತಕ್ಕೆ ಆಡ್ತಾ ಇದೀವಿ ಅಂತ. ಇಲ್ಲೇನೋ ಸ್ವಾರ್ಥಗಳಿಂದ ಆಡಿದಾಗ ಬೇರೆ ಆಗುತ್ತೆ. ದಟ್ಸ್ ಆಲ್ ಇಟ್ ಇಸ್. ಆ್ಯಂಡ್ ಅಫ್ಕೋರ್ಸ್ ಕ್ರಿಕೆಟ್ ನಾವು ತುಂಬ ಪ್ರೀತಿಸೋದ್ರಿಂದ ಆಡ್ತಾ ಇದ್ದೀವಿ, ಪ್ಯಾಷನಿಂದ ಆಡ್ತಾ ಇದ್ದೀವಿ, ಹೊರತು ಬೇರೆ ಯಾವ ಕಾರಣಕ್ಕೂ ಅಲ್ಲ. ಇದು ಯಾವತ್ತು ನಮಗೆ ಅವೆಲ್ಲ ಬರೋದಿಲ್ಲ ತಲೆಗೆ. ಸರ್, ರಾಜೇಶ್ TV9 ವೆಬ್ಬಿಂದ ಇಲ್ಲಿ. ಸರ್, ನೀವೇನು ಕರ್ನಾಟಕ ಬಾವುಟ ಹಾರಿಸಿದ್ರಿ, ಅದಕ್ಕೂ ಸ್ವಲ್ಪ ದಿನ ಮೊದಲು ಅಯ್ಯಪ್ಪ ಸ್ವಾಮಿ ಇವರು ತಮಿಳ್ನಾಡಿಗೆ ಹೋದಾಗ ಅಲ್ಲಿ ಬಾವುಟನ ತೆಗೆಸಿದ್ರು. ಸೊ ಅದೇ ನಾಡಲ್ಲಿ ನೀವು ಕರ್ನಾಟಕ ಬಾವುಟನ ಹಾರಿಸಿದ್ರಿ. ಸೊ ಎಷ್ಟು ಖುಷಿ ಇದೆ. ಮತ್ತೆ ಕರ್ನಾಟಕ ಬಾವುಟ ಹಾರಿಸೋದಕ್ಕೆ ಸಂದರ್ಭಗಳು ಬೇಕಾ, ಏನೋ ಜಾಗ ಬೇಕಾ? ನಮ್ಮ ಬಾವುಟ ಸರ್, ಬುರ್ಜ್ ಖಲೀಫಾ ಮೇಲೆ ಹಾರಿಸಿದೀವಿ, ನಮ್ಮೂರಲ್ಲಿ ಹಾರ್ಸಕ್ಕೆ. ಸರ್ ನಮಸ್ತೆ ಸರ್. ಇಲ್ಲಿ ಸರ್ ಅಜಯ್ ನಮಸ್ತೆ. ಇದು ಪ್ರಾರಂಭದ ದಿನದಿಂದ ಅಂಬರೀಶ್ ಸರ್ ಬಹಳ ಶಕ್ತಿಯಾಗಿ ಇದ್ರು. ಇವತ್ತಿನ ದಿನ ಅವ್ರನ್ನ ಅಲ್ಲಿ ಹಿಂದೆ ಒಂಚೂರು ಸೈಲೆಂಟ್ ಆಗಿರೋಕೆ ಹೇಳಿ, ಸೈಲೆಂಟ್ ಆಗಿರೋಕೆ ಹೇಳಿ ಹಿಂದೆ. ಅಂಬರೀಶ್ ಸರ್ ಇದ್ರ ಹಿಂದೆ ಬಹಳ ದಿನ ಪ್ರಾರಂಭದ ದಿನದಿಂದ ಅವ್ರು ಇದ್ರು. ಇವತ್ತಿನ ದಿನ ಅವ್ರನ್ನ ಯಾವ ಥರ ಸ್ಮರಣೆ ಮಾಡ್ತೀರಾ ವಿನ್ನಿಂಗ್ ಇದರಲ್ಲಿ? ಆಮೇಲೆ ಅವ್ರ ಜೊತೆ ಇದ್ದ ಓಡಾಟ ನಿಮಗೆ ಪ್ರಾರಂಭದ ದಿನಗಳ ಸೀಸನ್ಸ್ನಲ್ಲಿ ಅವ್ರು ಇರೋವರೆಗೂ ಯಾವ ಥರ ನಿಮ್ಗೆ ಸಪೋರ್ಟ್ ಆಗಿದೆ, ಅದ್ರ ಬಗ್ಗೆ ಸ್ವಲ್ಪ ಓಡಾಟ ಹಂಚ್ಕೊಳ್ಳಿ ಸರ್. ಸರ್, ಕೆಲವು ವ್ಯಕ್ತಿಗಳು ಇದ್ರು ನಮ್ಮೊಟ್ಟಿಗೆ ಇದ್ದಾರೆ ಅಂತ ನಮ್ಗೆ ಅನ್ಸಲ್ಲ. ಕೆಲವು ವ್ಯಕ್ತಿಗಳು ನಮ್ಮೊಟ್ಟಿಗೆ ಇಲ್ಲ ಅಂತ ಯಾವತ್ತೂ ಅನಿಸಿಲ್ಲ ಸರ್. ಅವ್ರು ನಮ್ಮವರು. ಅವರು ನೀವು ನಂದು ಹೇಳ್ತೀರಾ ವೈರಲ್ ವಿಡಿಯೋಗಳು, ನಾವು ಗೊತ್ತು ನಮಗೆ ಬಯಸ್ಕೊಂತ ಇದ್ದಿದ್ದ ರೀತಿ ಅವ್ರ ಹತ್ರ. ಅಲ್ಲಿ ಏನಾರ ಮ್ಯಾಚ್ ಹೋಗ್ಬಿಟ್ರೆ ಡಗೌಟಿಗೆ ಬರಬೇಕು, ಹಂಗೆ ಓಡೋಗ್ಬಿಡ್ಬೇಕು ಅನ್ಸೋದು ನಮಗೆ. ಬಟ್ ಐ ವಿಲ್ ಟೆಲ್ ಯು, he was our biggest strength, biggest entertainment and biggest fun. ಅವರು ಜೊತೆಗಿದ್ದಾಗ ಮಜಾ ಬೇರೆ. ಆಮೇಲೆ ನೀವು ನೋಡಿರ್ತೀರಿ, ಜಿಂಕ ಲಕ 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 ಊಹಾ ಅಂತೆಲ್ಲ ತಂದಿದ್ದು ಅವರೇನೆ ಆ ಟೈಮಲ್ಲಿ. ಸೊ ವಿ ಮಿಸ್ ಇನ್ ಥರೋಲಿ ಸರ್. ಆ್ಯಂಡ್ ಇನ್ಫ್ಯಾಕ್ಟ್ ನೀವು ಡಗೌಟ್ನ ನೋಡಿರ್ತೀರ ಸರ್, ರೀಪ್ಲೇಸ್ಮೆಂಟ್ ಇಲ್ಲ ಸರ್. ಅದು ಅವರೇ. ಅವ್ರು ಯಾವತ್ತೂ ಅವರು, ನೀವು ಒಂದು ಮಾತು ಹೇಳಿದ್ರೆ ನಿಮಗೆ ಸಾಕು ಅಂತ ಅನಿಸಿಲ್ವಾ ಅಂತ ಸರ್. 12 ಸೀಸನ್ಕಿಂತ ಮುಂಚೆ ಮೊದಲನೇ ಸೀಸನ್ನು ನನ್ನನ್ನು ಅವ್ರ ಮನೆಗೆ ಕರೆದು, ಇದು ನಮ್ಮ ಚಿತ್ರರಂಗಕ್ಕೋಸ್ಕರ, ಕನ್ನಡ ಚಿತ್ರರಂಗದ ಕಲಾವಿದರ ಸಂಘಕ್ಕೋಸ್ಕರ ಇದನ್ನು ನೀವು ಮಾಡಬೇಕು, ಇದರಿಂದ ಸಂಘಕ್ಕೆ ಒಂದು ಹೆಲ್ಪ್ ಇದೆ ಅಂತ ಇದಕ್ಕೆ ರಾಕ್ಲೈನ್ ಅವರು ನಮ್ಮನ್ನು ಕರೆದು ಮಾತಾಡಿದಾಗ, ನಾವು ಸಂಘದಕ್ಕೋಸ್ಕರ ಫಸ್ಟು ಪ್ರಾರಂಭ ಮಾಡಿದ್ದು ಸರ್. ಇದನ್ನು ಆರ್ಟಿಸ್ಟ್ ಅಸೋಸಿಯೇಷನಿಗೋಸ್ಕರ ಸ್ಟಾರ್ಟ್ ಮಾಡಿದ್ದು. ಇದರಿಂದ ಬರೋ ದುಡ್ಡು ಅಲ್ಲಿಗೆ ಹೋಗುತ್ತೆ ಅಂತ ನಾವು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಇವತ್ತಿವರೆಗೂ ಅವ್ರು ಹೇಳಿದ ಮಾತನ್ನು ಉಳಿಸ್ಕೊಂಡು ಹಾಗೇ ನಡ್ಕೊಂಡು ಬರ್ತಾ ಇದೀವಿ ಹೊರತು ಯಾವತ್ತೂ ತಿರುಗಿಬಿಟ್ಟು ನಮಗೆ ಪೇಮೆಂಟ್ ಬೇಕು, ನಮ್ಗೆ ಅದು ಬೇಕು, ಇದು ಬೇಕು ಅಂತ ಹೇಳಿ ದೊಡ್ಡವರು ಅವತ್ತು ಹೇಳಿದ್ರು ಗಾಡಿ ಅಂತ, ಇವತ್ತಿಗೂ ಅದನ್ನು ಪಾಲಿಸ್ತಾ ಇದೀವಿ ಸರ್.